ಇನ್ನು ಶವಗಳನ್ನು ಹೂತಿಟ್ಟ ಕೇಸಿಗೆ ಸಂಬಂಧಿಸಿದಂತೆ ಈಗ ಮತ್ತಿಬ್ಬರು ಸಾಕ್ಷ್ಯ ಹೇಳ್ತಾ ಇದ್ದಾರೆ. ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಇಬ್ಬರು ಸಾಕ್ಷಿದಾರರು. ಒಬ್ಬರು ಪುರಂದರಗೌಡ ಮತ್ತೊಬ್ಬ ತುಕಾರ ಎಸ್ಐಟಿ ಕಚೇರಿಯ ಮುಂದೆ ಹಾಜರಾಗಿದ್ದಾರೆ. ಅವರಿಬ್ಬರು ಈ ದೂರುದಾರನ ಪರಿಚಯ ನಮಗಿದೆ ಅಂತ ಸಾಕ್ಷಿದಾರರು ಹೇಳ್ತಿದ್ದಾರೆ. ಮತ್ತು ಈ ಹಿಂದೆ ಕಾರಲ್ಲಿ ಬಂದು ಹೆಣ ಹೂತಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಆ ಜಾಗದಲ್ಲಿ ಬುರುಡೆ ಯಾಕೆ ಸಿಕ್ತಿಲ್ಲ ಅನ್ನೋದೇ ನಮಗೆ ಆಶ್ಚರ್ಯ ಅಂತ ಅವ್ರು ಹೇಳ್ತಾ ಇರೋದು. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ತನಿಖೆಗೆ ನಾವು ರೆಡಿ ಇದ್ದೀವಿ ಅಂತ ಪುರಂದರಗೌಡ ಮತ್ತು ತುಕಾರಾಮ್ ಅನ್ನೋರು ಸಾಕ್ಷ್ಯ ನುಡಿತಾ ಇದ್ದಾರೆ. ನಮ್ಮ ಮುಖ್ಯಸ್ಥರ ಹತ್ರ ಪ್ರಣಬ್ ಮಹಂತಿಯವರ ಹತ್ರ ಮಾತಾಡಿದ್ವಿ. ನಾವು ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು ಒಂದು 40 ವರ್ಷದಿಂದ ಅಂಗಡಿ ಇತ್ತು. ನಾನು 2003ರಿಂದ 2017 ತನಕ ಅಂಗಡಿಯಲ್ಲಿ ಇದ್ದೆ. ಆವಾಗ ನಾನು ಅಲ್ಲಿ ತುಂಬ ಹೆಣಗಳು ಹೂತಾಗೋದನ್ನು ನೋಡಿದ್ದೇನೆ. ಆ ಸ್ಥಳದಲ್ಲಿ ಯಾರು ಹೂತಾಕ್ತಿದ್ರು? ಅಲ್ಲಿ ಕೆಲಸಕ್ಕಿದ್ರು, ಕಸ ಗುಡಿಸೋರು ಒಂದು 3-4 ಜನ ಇದ್ದರು. ಅದರಲ್ಲಿ ಈಗ ಭೀಮಾ ಅನ್ನುವಂಥ ವ್ಯಕ್ತಿ, ಅದೇ ಥರ ಒಂದು ವ್ಯಕ್ತಿನ ನಾನು ನೋಡಿದ್ದೀನಿ ಅಲ್ಲಿ. ಅದೇ ಥರ ಮೈಕಟ್ಟಿದ್ದ ವ್ಯಕ್ತಿ ಅವನೇ ಇರ್ಬೋದಂತ ನಮಗೊಂದು ಅನಿಸಿಕೆ ಇದೆ. ಅಲ್ಲ, ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂಥ ವ್ಯಕ್ತಿಗೂ ಹೋಲಿಕೆ ಇದೆ ಹೇಗೆ ಅಂತ? ಇದೆ ಸರ್, ಹೋಲಿಕೆ ಇದೆ. ಅದೇ ಥರ ಇದ್ದಾನೆ ಸರ್. ಅದು ಶರೀರದ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ಥರ ಇದ್ದಾನೆ. ಈಗ ಅವನು 98 ಇಸವಿಯಿಂದ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ. ಹೆಸರು ಏನಾದರೂ ಗೊತ್ತಿದೆ? ಹೆಸರು ನಮಗೆ ಅವಾಗ ಗೊತ್ತಿದೆ, ಅದು ಬಟ್ ನಾವು ಈ ಮಾಧ್ಯಮದಲ್ಲಿ ಹೇಳಂಗಿಲ್ಲ. ಅಲ್ಲ, ಅವ ಯಾರು? ಅಲ್ಲ, ಇವ ಅಲ್ದಿದ್ರೆ ಅವ ಯಾರು? ಇಲ್ಲ, ಅದು ಹೇಳಕ್ ಬರೋದಿಲ್ಲ ಸರ್. ಅದೀಗ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಾವು ಹೇಳಿದ್ರೆ ಸಮಸ್ಯೆ ಆಗ್ತದೆ. ಅದು ಎಸೆಟ್ ತನಿಖೆ ಆಗ್ತಿದೆ. ನೀವು ನೋಡ್ತಾ ಇದ್ದು ಅಂದ್ರೆ ಏನ್ ನೋಡ್ತಾ ಇದ್ರಿ ಹೇಳಿ? ನೋಡ್ತಾ ಇದ್ದಾನೆಲ್ಲ ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ 1 ಪಾಯಿಂಟ್ ಒಂದು ಮಾಡಿದ್ರಲ್ಲ ಸರ್, ಅಲ್ಲಿ ಏನೋ ಊತ ಹಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್. ನೇತ್ರಾವತಿ ಸ್ನಾನಘಟ್ಟದ ಹತ್ರನೇ ಇತ್ತು. ಅವಾಗ ನಾನು ನೋಡಿದ್ದೇನೆ ಅಲ್ಲಿ. ಎಷ್ಟು ಜನ ಇದ್ರು ಎಲ್ಲ ಹೇಳಿ ಕ್ಲಿಯರ್ ಆಗಿ. ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸತಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮಗೆ ಕಾಣ್ತಿತ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು. ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್. ಒಬ್ಬರೇ ಬರ್ತಾಯಿದ್ರೆ ಅದ್ರ ಜೊತೆ ಯಾರ್ಯಾರು ಬರ್ತಾರೆ? ಹೆಣ ಊತ ಹಾಕ್ಬೇಕಾದ್ರೆ ಒಂದು 2-3 ಜನ ಇದ್ರು ಸರ್ ಅದರಲ್ಲಿ. ಇವ್ರು ಹೇಳುದು ನಾನು ಒಬ್ಬನೇ ಅಂತ? ಯಾರು ಇಲ್ಲ, ನಾನು ನೋಡುವ ವ್ಯಕ್ತಿ ಇರುವಾಗ ಜನ ಇದ್ದವರು ಸಹ ನಾನು ನೋಡಿದ್ದೇನೆ. ಪೊಲೀಸ್ ಏನು ಇದ್ದದ್ದು ನಾನು ನೋಡಲಿಲ್ಲ ಸರ್. ಇಲ್ಲ ಕಾಣಲಿಲ್ಲ ಸರ್. ಡಾಕ್ಟರ್ ಇದ್ದ ಸಹ ನಾನು ನೋಡಲಿಲ್ಲ. ಏನೋ ಉತ್ಸವ ಟೈಮಲ್ಲಿ ಡಾಕ್ಟರ್ ಇದ್ದವನು ನೋಡಲಿಲ್ಲ. ಮತ್ತು ಈಗ 13ನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್, ಅಲ್ಲಿ ಕೂಡ ನಾನು ನೋಡಿದೆ. ನಂದು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ 13ನೇ ಪಾಯಿಂಟ್. ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು. ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು 5 ಗಂಟೆ ಹೊತ್ತಿನಲ್ಲಿ ಹೂತಾಕೋದನ್ನು ನೋಡಿದ್ದೇನೆ. ಒಬ್ಬನೇ ಹೂಳುತ್ತಾ ಅಥವಾ ತುಂಬ ಜನ ಇರ್ತಾರ? ಅಲ್ಲಿ ಒಬ್ಬನೇ ಹೂಳೋದನ್ನು ಕೂಡ ನೋಡಿದ್ದೇನೆ ನಾನು. ಒಬ್ಬನೇ ಒಂದು ಕೈಗಾಡಿ ಥರ ಕಾಣ್ತಿತ್ತು, ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್. ಅಲ್ಲಿ ಮಣ್ಣು ತೆಗಿತಿದ್ದನ್ನು ನಾನು ನೋಡಿದ್ದೇನೆ ಸರ್. ಹಾಗೆ ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ 6ನೇ ತಾರೀಕಿಗೆ ಇಲ್ಲಿ SIT ಆಫೀಸಿಗೆ ಬಂದಿದ್ದೆ. ಆಗ ಸಾಹೇಬರು ಪ್ರಣಬ್ ಮಹಂತಿ ಸರ್ ಹೇಳಿದರು, ನೀವು ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ. ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್, ನೀವು ಒಂದು ಹಿಂಬಾರ ಲೆಟ್ರ್ ಕೊಡಿ ಸರ್ ಅಂತ ಹೇಳಿದ್ದೆ. ಹಿಂಬಾರ ಲೆಟ್ರ್ ಕೊಟ್ಟಿದ್ದಾರೆ. ಅದನ್ನು ಹೋಗಿ ನಾವು 8ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ಆ ವಿಚಾರವಾಗಿ ನಮ್ಮನ್ನು ತನಿಖೆ ಕರೀಲಿಲ್ಲ. ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಬಂದಿದೆ. ಅಲ್ಲಿ ಬಂದಾಗ ಕದ್ದು ಮುಚ್ಚಿ ಹೂಳೋ ಥರ ಇತ್ತಾ ಅಥವಾ ರಾಜರೋಷವಾಗಿ? ಇಲ್ಲ, ನನಗೆ ಕದ್ದು ಮುಚ್ಚಿ ಹೂಳೋ ಥರನೇ ಕಂಡಿತ್ತಲ್ಲಿ ಸಂಜೆ 5 ಗಂಟೆಗೆ. ಹೌದು ಸರ್. ಜನ ಓಡಾಡೋ? ಇಲ್ಲ, ಅದು ಜನ ಓಡಾಡೋ ಸ್ಥಳ ಆದ್ರೆ ಸ್ವಲ್ಪ ಬಲ್ಲೆ ಥರ ಇತ್ತು ಸರ್. ಅಲ್ಲಿ ಕಾಡಿನ ಥರ ಕಂಡಿತ್ತು. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಆ ಪ್ಲೇಸ್. ಹಾಗೆ ಅವತ್ತು ನಾನು 13 ಹತ್ರ. ಹೌದು ಸರ್. ಅವತ್ತು ನಾನು 6ನೇ ತಾರೀಕಿಗೆ ಇಲ್ಲಿಂದ ಹೊರಡಬೇಕಾದ್ರೆ 4 ಗಂಟೆ ಆಗಿದೆ. ನಾವು ಧರ್ಮಸ್ಥಳ SI ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ SI ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು. ನಾನು ಇವರು SI ಅವರು ನಮಗೆ ಸಿಗೋದಿಲ್ಲ ಅಂತೇಳಿ ಆ ಪಾಂಗಲ ಕ್ರಾಸಿಂದಾಗಿ ನಮ್ಮ ಮನೆ ಕಡೆ ಹೋದೆ. ಅದೇ ಅಲ್ಲಿ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯಿತು. 8ನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ನಮ್ಮ ಮೇಲೆ ನಾನೇ A1 ಆರೋಪಿ ಅಂತೇಳಿ ಅಲ್ಲಿ ಸುಮೋಟೋ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್. ಪುರಂದರಗೌಡ ಅಂತ ಹೇಳಿ ಹಾಕಿದ್ದಾರೆ. ನಾನು SI ಅವ್ರ ಹತ್ರ ಕೇಳಿದೆ, ಸರ್ ನಾನು ಆ ಸ್ಪಾಟಲ್ಲಿ ಇರಲಿಲ್ಲ ಸರ್, ನೀವು ಅಲ್ಲಿ ಇದ್ದರೆ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದವು ನಾನು. ನೀವು ಅವಾಗ ಆ ಸ್ಪಾಟಲ್ಲಿ ಇದ್ದರೆ, ಅದಕ್ಕೆ ನಾನು ಮನೆ ಕಡೆ ಹೋಗಿದ್ದೀನಿ, ನೀವು ನೋಡಿದಿರಲ್ಲ ಸರ್ ಅಂತ ಹೇಳಿದೆ. ಇಲ್ಲ ನೋಡೋ, ನಾನು ಅದು ವಿಡಿಯೋದಲ್ಲಿ ಇದೆ ಅಂತ. ಸರ್ ತೋರಿಸಿ ಅಂತ ಹೇಳಿದೆ. ನಾನು ವಿಡಿಯೋದಲ್ಲಿ ಇದ್ದರೆ ತೋರಿಸ್ಕೊಡಿ ಅಂತ. ತೋರ್ಸೋಕೆ ಅವರು ವಿಡಿಯೋ ಇಲ್ಲ ಅವರು. ಇದು ನಮಗೆ ಅನಿಸುತ್ತೆ ಇದು ಉದ್ದೇಶಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಸರ್. ಸರಿ, ಹೆಣ ಹೂಳುವಾಗ ಕೂತ ಮೇಲೆ ನೀವು ಆ ವ್ಯಕ್ತಿ ಹತ್ರ ಹೇಳಿಲ್ಲ ಯಾವ ಹೆಣ ಅದು ನೀವು ಎನ್ಕ್ವೈರಿ ಮಾಡೋದು? ಇಲ್ಲ, ನಾನು ಕೇಳೋಕ್ಕೆ ಹೋಗಲ್ಲ ಸರ್. ಅಲ್ಲಿ ಯಾವ ವಿಚಾರ ಕೇಳೋಕ್ಕೂ ಭಯ ಸರ್ ನಮಗೆ. ಇವಾಗ ಸ್ವಲ್ಪ ಧೈರ್ಯ ಬಂದಿದೆ. ಅಂದರೆ ಮುಖ್ಯಮಂತ್ರಿಗಳು ಒಂದು SIT ರಚನೆ ಮಾಡಿದ್ದಾರೆ. ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ. ನಮಗೆ ನೇತ್ರಾವತಿಯಲ್ಲಿ ಅಂಗಡಿ ಇತ್ತು, ಅದು ಧರ್ಮಸ್ಥಳದ ಅಂಗಡಿ. ಅದು ಇವಾಗಿಲ್ಲ ಸರ್. ಸೌಜನ್ಯ ಪ್ರಕರಣ ಆದಮೇಲೆ ಆ ಅಂಗಡಿಯನ್ನು ಡೆಮಾಲಿಷ್ ಮಾಡಿ, ನಾನು ಸೌಜನ್ಯನ ಮಾವ ನಾವು ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರವನ್ನು ಎತ್ತಿರಲಿಲ್ಲ. ಸೌಜನ್ಯ ವಿಚಾರವನ್ನು ನಾವು ಮಾತಾಡ್ತಿದ್ದೀವಿ ಸರ್.
ಎಷ್ಟು ಬಾರಿ ಹೆಣ ಊತಿದ್ರು? ಒಂದು ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರು ನೀವು ಹೆಣ ಉಣಂತ ಜಾಗವನ್ನು ಪಾಯಿಂಟ್ ನಂಬರ್ 13 ಅಂತ ಹೇಳಿದ್ರೆ ನೀವು ಗುರುತು ಮಾಡಿರುವಂಥದ್ದು? ಹೌದು. ಆಗ ಎಷ್ಟು ಸಲ ನೋಡಿದ್ರಿ ನೀವು? ಒಂದು 2-3 ಸತಿ ನೋಡಿರ್ಬೋದು ಸರ್. ಮತ್ತೆ ಪಾಯಿಂಟ್ 1 ಇದೆಯಲ್ಲ ಸರ್, ಅಲ್ಲಿ ತುಂಬಾ ಸಲ ನೋಡಿದ್ದೀನಿ ಸರ್. ನಾವು ಅಂಗಡಿಯಲ್ಲೇ ಕೂತ್ಕೊಂಡಿರ್ಬೋದು. ನೀವು ಹೇಳ್ತಿದ್ದೀರಾ ಪಾಯಿಂಟ್ 1 ಅಲ್ಲಿ ತುಂಬಾ ಸಲ ನೋಡಿದಿರ ಅಂತ. ಈಗ ತೋರ್ಸ ಜಾಗದಲ್ಲಿ ಏನು ಪತ್ತೆನೇ ಆಗಿಲ್ಲ. ನಾನು ಅದೇ ಹೇಳೋದು, ನಮಗೂ ಕೂಡ ಆಶ್ಚರ್ಯ ಇರೋದು ಅದೇ. ನಾವು ನೋಡಿದೀವಿ, ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದ್ದೀನಿ ಸರ್ ಹೋಗೋದನ್ನು. ಹೌದು. ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಈಗ ಹೇಳಿರುವ ವ್ಯಕ್ತಿ 14 ಏನು ಹೋಗಿದೆ ಅಂತ ಹೇಳಿದ್ರಲ್ಲ, ಆಮೇಲೆ ಅಲ್ಲಿ ಆ ಪ್ಲೇಸ್ 1 ನಂಬರ್ ಇರೋ ಪ್ಲೇಸಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ಆಗಬೇಕಾದ್ರೆ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿದ್ರು. ಎದುರುಗಡೆ ಬ್ಯಾಕ್ ಸೈಡಲ್ಲಿ ಒಂದು ದೊಡ್ಡದಿದೆ ಪರ್ಮನೆಂಟ್ ಆಗಿ. ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆದಿದ್ದಾರೆ. ಅಲ್ಲಿ ಒಂದು ಚೇಂಬರ್ ಮಾಡಿದ್ರು. ಅಲ್ಲಿ ಒಂದು ಹೋಟ್ಲ್ ಇತ್ತು ಸರ್, ಅದರ ಚೇಂಬರ್. ಆಮೇಲೆ ಈ ಕಸ ಹಾಕುವಂಥ ಒಂದು ಗುಂಡಿ ಮಾಡಿದ್ರು ಸರ್. ಆಮೇಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.